ಅದ್ದೂರಿ ದಸರೆಯಲ್ಲಿ ಅವ್ಯವಸ್ಥೆಗಳದ್ದೇ ಕಾರುಬಾರ್ ಆಗ್ಬಿಟ್ಟಿದೆ. ಈ ಬಾರಿಯ ದಸರಾದಲ್ಲಿ ಬರೀ ಅವ್ಯವಸ್ಥೆಗಳದ್ದೇ ಕಾರುಬಾರ್ ಆಗಿರುವಂತದ್ದು. ಅದ್ದೂರಿ ದಸರೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅವ್ಯವಸ್ಥೆಗಳು ತಾಂಡವ ಆಡ್ತಾ ಇದೆ. ಅದ್ದೂರಿ ದಸರೆಯಲ್ಲಿ ಅವ್ಯವಸ್ಥೆಗಳದ್ದೇ ಕಾರುಬಾರ್ ಆಗಿದೆ. ಈ ಬಾರಿ ಅದ್ದೂರಿ ದಸರೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅವ್ಯವಸ್ಥೆಗಳೇ ತಾಂಡವ ಆಡ್ತಾ ಇವೆ. ರಾತ್ರಿ ಸುರಿದ ಮಳೆಗೆ ಕೆಸರುಗದ್ದಿಯಂತಾಗಿದೆ ನಗರದ ಜೆಕೆ ಮೈದಾನ. ಕೆಸರುಗದ್ದಿಯಾದ ಮೈದಾನದಲ್ಲೇ ಶ್ವಾನ ಪ್ರದರ್ಶನವನ್ನ ಆಯೋಜನೆ ಮಾಡಿದ್ದಾರೆ. ಕೆಸರಲ್ಲಿ ಸಿಲುಕಿ ಹೈರಾಣಾಗಿದ್ದಾವೆ ದುಬಾರಿ ಮೌಲ್ಯದ ಶ್ವಾನಗಳು. ಬೆಳಗ್ಗೆ ಪ್ರದರ್ಶನಕ್ಕೆ ಬರೋದಕ್ಕೆ ಹೇಳಿ ಮಧ್ಯಾಹ್ನ ಆದ್ರೂ ಕೂಡ ಪ್ರದರ್ಶನವನ್ನ ಶುರು ಮಾಡಿಲ್ಲ ಆಯೋಜಕರು. ಆಯೋಜಕರ ವಿರುದ್ಧ ಶ್ವಾನದ ಮಾಲೀಕರು ಅಸಮಾಧಾನವನ್ನ ಕೂಡ ಹೊರಹಾಕಿದ್ದಾರೆ. ಅದ್ದೂರಿ ದಸರೆಯಲ್ಲಿ ಈ ಬಾರಿ ಅವ್ಯವಸ್ಥೆಗಳದ್ದೇ ಕಾರುಬಾರ್ ಆಗ್ಬಿಟ್ಟಿದೆ. ಎಲ್ಲಿ ಹೋದ್ರೂ ಕೂಡ ಅವ್ಯವಸ್ಥೆಗಳೇ ಕಣ್ಣಿಗೆ ಕಾಣ್ತಾ ಇರುವಂತದ್ದು. 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದ್ದೂರಿ ದಸರಾ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಇದು ಯಾವ ರೀತಿಯಾದಂತಹ ಅದ್ದೂರಿ ದಸರಾ ಅನ್ನೋದು ಯಾರಿಗೂ ಕೂಡ ತಿಳಿತಾ ಇಲ್ಲ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ರಾತ್ರಿ ಸುರಿದಿರುವಂತಹ ಮಳೆಗೆ ಜೆಕೆ ಮೈದಾನ ಕೆಸರುಗದ್ದೆ ರೀತಿಯಲ್ಲಿ ಆಗಿದೆ. ಅದೇ ಮೈದಾನದಲ್ಲಿ ಶ್ವಾನ ಪ್ರದರ್ಶನವನ್ನ ಆಯೋಜನೆ ಮಾಡಿದ್ದಾರೆ. ಹೇಳಿ ಕೇಳಿ ದುಬಾರಿ ಬೆಲೆಯ ಶ್ವಾನಗಳನ್ನ ಶ್ವಾನ ಪ್ರಿಯರು ಸಾಕಿರ್ತಾರೆ. ಅಂಥ ನಾಯಿಗಳು ಈ ಒಂದು ಮೈದಾನಕ್ಕೆ ಬಂದು ಸಾಕಷ್ಟು ಹೈರಾಣಾಗಿರುವಂತದ್ದು. ಅಂದ್ರೆ ಡಿಸಿ ಕೂಡ ಇದೇ ಕೆಸರುಗದ್ದಿಯಂತಾಗಿರುವಂತ ಜೆಕೆ ಮೈದಾನಕ್ಕೆ ತಮ್ಮ ಕಾರ್ನಲ್ಲಿ ಬಂದಿದ್ದಾರೆ. ಆದ್ರೂ ಕೂಡ ಇದನ್ನ ಸಮಸ್ಯೆಯನ್ನ ಬಗೆಹರಿಸುವ ಕೆಲಸವನ್ನ ಮಾಡಿಲ್ಲ. ಇದು ಕೇವಲ ಜೆಕೆ ಮೈದಾನದ ಗತಿಯಲ್ಲ, ಬಹುತೇಕ ಎಲ್ಲಾ ಜಾಗದಲ್ಲೂ ಇದೇ ರೀತಿಯಾದಂತಹ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಆಹಾರ ಮೇಳದಲ್ಲೂ ಕೂಡ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಬೇಕು ಆ ರೀತಿಯಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿರಲಿಲ್ಲ. ಹಾಗಾಗಿ ಸಾಕಷ್ಟು ಮಂದಿ ಸರ್ಕಾರದ ವಿರುದ್ಧ, ಆಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು. ಅಲ್ಲದೆ ನಿನ್ನೆ ಸುರಿದ ಮಳೆಯಿಂದಾಗಿ ಮೈಸೂರಿನ ಪ್ರಮುಖ ರಸ್ತೆಯಲ್ಲಿ ಹಾಕಿದ್ದಂತಹ ದೀಪಾಲಂಕಾರ ಕೂಡ ಅರ್ಧಕ್ಕೆ ಕೆಟ್ಟು ನಿಂತಿತ್ತು. ಅಳವಡಿಕೆಯಾಗಿ ಉದ್ಘಾಟನೆಯಾಗಿ ಕೇವಲ 3 ದಿನಕ್ಕೆ ಈ ರೀತಿಯಾಗಿ ವಿದ್ಯುತ್ ದೀಪಾಲಂಕಾರ ಕೆಡುತ್ತೆ ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ ಇವರು ಅದ್ದೂರಿ ದಸರಾವನ್ನ ಮಾಡ್ತಾರೆ ಅನ್ನುವಂಥದ್ದು ಇದರಲ್ಲೇ ತಿಳಿಯುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಜೆಕೆ ಮೈದಾನದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಏನೋ ಈ ಬಾರಿ ದಸರಾನ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳಿದೆ. ಅದಕ್ಕೆಂದೇ ಬರೋಬ್ಬರಿ 40 ಕೋಟಿ ಕೂಡ ಖರ್ಚು ಮಾಡ್ತಾ ಇದ್ದಾರೆ. ಆ ಅದ್ದೂರಿ ದಸರಾ ಯಾವ ರೀತಿ ಇದೆ ಅನ್ನೋದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಎಷ್ಟು ಅದ್ದೂರಿ ಅನ್ನೋದಕ್ಕೆ ಇದೇ ಕಾರಣ. ಆ ದಸರಾ ಅದ್ದೂರಿಯಾಗಿ ಆಚರಣೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಅದ್ದೂರಿಯಾಗಿ ಈ ಒಂದು ದಸರಾವನ್ನ ಆಚರಣೆ ಮಾಡಲಾಗ್ತಿದೆ ಅನ್ಕೊಂಡು. 40 ಕೋಟಿ ವೆಚ್ಚದಲ್ಲಿ ಈ ಒಂದು ಜೆಕೆ ಮೈದಾನದಲ್ಲಿ ಒಂದು ಶ್ವಾನ ಪ್ರದರ್ಶನ ಕೂಡ ನಡೀತಾ ಇದೆ. ಅಂದ್ರೆ ಏನರ್ಥ ಅಂತಂದ್ರೆ ಸರ್ಕಾರ ಏನೋ 40 ಕೋಟಿ ಖರ್ಚು ಮಾಡಿದೆ. ಈ ಒಂದು ಮೈದಾನಕ್ಕೆ ಒಂದು ಮಣ್ಣಿನ ಆಸು ಕೂಡ ಆಸಿಲ್ಲ ಇವರು. ಬರೀ ಇದು ಮೈದಾನವ ಅಥವಾ ಕೆಸರು ಗದ್ದೆನ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಇನ್ನು ಬಲಭಾಗದಲ್ಲೂ ಕೂಡ ಇನ್ನು ಸರೌಂಡಿಂಗ್ ಕೂಡ ಏನೋ ರೈತ ದಸರಾ ಹಾಗೂ ಮಹಿಳಾ ದಸರಾ ಕೂಡ ನಡೀತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಜನಗಳಿಗೂ ಕೂಡ ಕಾಲಿಡೋದಕ್ಕೂ ಕೂಡ ಯಾವುದೇ ತರಹದ ಜಾಗ ಕೂಡ ಇಲ್ಲ. ಈಗಾಗಲೇ ಏನು ನಿನ್ನೆ ಮಳೆ ಬಂದು ಸಾಕಷ್ಟು ಅವಾಂತರ ಕೂಡ ಆಗಿರುವಂತದ್ದು. ಈಗಾಗಲೇ ಏನು ದಸರಾ ಉಪಸಮಿತಿಗಳಾದ ರೈತ ದಸರಾ ಸಮಿತಿ ಇರ್ಬೋದು ಅಥವಾ ಮಹಿಳಾ ದಸರಾದವರು ಎಚ್ಚೆತ್ಕೊಂಡು ತಾತ್ಕಾಲಿಕವಾಗಿ ಆದರೂ ಇಲ್ಲಿ ಒಂದು ಮರಳನ್ನು ಹಾಕುವಂತ ಕೆಲಸವನ್ನು ಕೂಡ ಮಾಡಬಹುದಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಲ್ಲಿ ಕೆಂಪು ಮಣ್ಣನ್ನು ಕೂಡ ತಂದು ಹಾಕಲಾಗಿದೆ. ಅಂದ್ರೆ ಅವರ ಜ್ಞಾನಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮಳೆ ಬಂದ ಸಂದರ್ಭದಲ್ಲಿ ಕೆಂಪು ಮಣ್ಣನ್ನ ಹಾಕಿದ್ರೆ ಮತ್ತಷ್ಟು ಕೂಡ ರಾಡಿ ಆಗುತ್ತೆ. ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇನ್ನು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಸ್ತವ್ಯಸ್ತಗೆ ಇದು ಒಂದು ನಿದರ್ಶನ ಅಂತ ಹೇಳ್ಬೋದು. ಈಗಾಗಲೇ ಏನು ಇವರು ವಾಹನ ಮಾಲೀಕರೇಂದ್ರೆ ತೆಗೆದುಕೊಂಡು ಬಂದು ಇಲ್ಲಿ ನಡೆದಾಡೋದೇ ಕಷ್ಟ ಅಂತದಲ್ಲಿ ತಂದು ತಮ್ಮ ಕಾರನ್ನು ಅವರ ಮನೆ ಪಾರ್ಕಿಂಗ್ ಏನೋ ಎಂಬಂತೆ ಕೂಡ ನಿಲ್ಸ್ಕೊಂಡಿದ್ದಾರೆ. ಹಾಗಾಗಿ ಇನ್ನ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಆಗಿ ಕೆಸರುಗದ್ದೆಯಾಗಿ ಮಾರ್ಪಟ್ಟಿದೆ. ಇಲ್ಲಿ ಏನಾದ್ರು ಮೋಸ್ಟ್ಲಿ ಭತ್ತ ಬಿತ್ತನೆ ಏನಾದ್ರು ಮಾಡಿದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಪೈರು ಕೂಡ ಬಂದು ಇಲ್ಲೇ ಭತ್ತವನ್ನು ಕೂಡ ಬೆಳೆಯೋ ಪರಿಸ್ಥಿತಿ ಕೂಡ ಇರುವಂತದ್ದು. ಇನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಒಂದು ಪೆಟ್ ಶೋಗೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಅವ್ಯವಸ್ಥೆಯನ್ನು ಖಂಡಿಸಿ ಈಗಾಗಲೇ ಅವರು ಕೂಡ ರೋಸ್ ಹೋಗಿರುವಂತದ್ದು. ಏನಾದ್ರೂ ಒಂದು ತಾತ್ಕಾಲಿಕವಾಗಾದ್ರೂ ಒಂದು ನೆಲಹಾಸಿಗೆ ಒಂದು ಮಣ್ಣನ್ನು ತಂದು ಬಹುಶಃ ಸಾಕಷ್ಟು ಸಮಯ ಇತ್ತು ಅವರಿಗೆ ಇವೆಲ್ಲ ಅವ್ಯವಸ್ಥೆಗಳನ್ನು ಕೂಡ ಸರಿಪಡಿಸಿ
ಒಂದು ಮಟ್ಟಿಗೆ ನೈಜವಾಗಿ ಬರಬೇಕು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕೆಲಸ ಮಾಡ್ಬೋದಾಗಿತ್ತು. ಏನು ಈಗಾಗಲೇ ದೀಪಾಲಂಕಾರಕ್ಕೆ 10 ಕೋಟಿಯಷ್ಟು ಕೂಡ ಖರ್ಚು ಮಾಡಲಾಗಿದೆ. ಆದರೆ ಆ ದಸರಾ ದೀಪಾಲಂಕಾರ ಕೇವಲ 3 ದಿನಕ್ಕೆ ಕೆಟ್ಟು ನಿಂತಿರುವಂಥದ್ದು. ಹಾಗಾಗಿ ಅದು ಮತ್ತೊಂದು ಸರ್ಕಾರದ ಈ ಒಂದು ಹೊಣೆಗೆಡಿತನ ಅಂತ ಹೇಳ್ಬೋದು, ಅಥವಾ ಯಾವುದೇ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಕೊರತೆ ಕಾಡ್ತಿದೆಯಾ ಅಂತ ಕೂಡ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ಏನು ಇನ್ನು ಕೇವಲ 4 ದಿನಗಳಷ್ಟೇ ಕಳೆದಿರೋದು ನಾಡಹಬ್ಬ ವಿಶ್ವವಿಖ್ಯಾತ ದಸರಾ ಮಹೋತ್ಸವ. ಈ ದಸರಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಕೂಡ ಆಗಮಿಸ್ತಾರೆ. ಅಂಥವ್ರಿಗೆ ಕೂಡ ಈ ಒಂದು ಏನು ಕೆಸರು ಗದ್ದೆ ಅವರಿಗೆ ಬರಮಾಡಿಕೊಂಡ್ರೆ ನಿಜಕ್ಕೂ ಅವರಿಗೆ ಒಂದು ಮುಜುಗರ ಜೊತೆಗೆ ನಮ್ಮನೆ ನಾವೇ ಅಪಹಾಸ್ಯಕ್ಕೂ ಕೂಡ ಈಡಾಗ್ತೀವಿ. ಇನ್ನಾದರೂ ಕೂಡ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಸಂಬಂಧಪಟ್ಟ ದಸರಾ ಉಪಸಮಿತಿ ಏನಿದೆ ಎಚ್ಚೆತ್ತುಕೊಂಡು ಈ ಒಂದು ಅವ್ಯವಸ್ಥೆಗೆ ಕೂಡ ಕಡಿವಾಣ ಹಾಕ್ತಾರ ಅಥವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್, ಇಂಡಿಯನ್ ಟಿವಿ, ಮೈಸೂರು. ಕೂಡ ನೋಡ್ತಾ ಇರ್ಬೋದು